ಬಿಗ್ ಬಾಸ್ ಗೆದ್ದಂತ ಗಿಲ್ಲಿಗೆ ಮಂಡ್ಯದ ಮದ್ದೂರಿನಲ್ಲಿ ಅದ್ದೂರಿಯ ಸ್ವಾಗತವನ್ನು ಕೋರಲಾಗಿದೆ. ಬೃಹತ್ ರೋಡ್ ಶೋ ಮೂಲಕ ಎಲ್ಲರ ಮನಗೆದ್ದಂತ ಗಿಲ್ಲಿಯನ್ನ ಬರಮಾಡಿಕೊಡ್ತಾ ಇದ್ದಾರೆ ಮಂಡ್ಯದ ಜನತೆ. ಬೃಹತ್ ಕಿತ್ತಳೆ ಹಣ್ಣಿನ ಹಾರ ಹಾಕಿ ಗಿಲ್ಗೆ ವೆಲ್ಕಮ್ ಮಾಡಿದ್ದಾರಂತೆ. ತವರಿನ ಅಭಿಮಾನಿಗಳ ಪ್ರೀತಿಗೆ ಗಿಲ್ಲಿ ಪುಳಕಿತನಾಗಿದ್ದಾರೆ. ಗಿಲ್ಲಿ ಪರ ಜೈಕಾರವನ್ನು ಕೂಗಿದ್ದಾರೆ ಅಭಿಮಾನಿಗಳು. ಮದ್ದೂರಿನಿಂದ ಮಳವಳ್ಳಿಯತ್ತ ಗಿಲ್ಲಿ ರೋಡ್ ಶೋ ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಗಿಲ್ಲಿಗೆ ಭರ್ಜರಿ ವೆಲ್ಕಮ್ ಸಿಗ್ತಾ ಇದೆ. ಮಂಡ್ಯ ದಿಲ್ ಗೆದ್ದ ಮಳವಳ್ಳಿಯ ಹೈದ ಗಿಲ್ಲಿ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಅದ್ದೂರಿಯ ಸ್ವಾಗತವನ್ನು ಕೋರಲಾಗ್ತಾ ಇದೆ. ಮಂಡ್ಯದ ಮಳವಳ್ಳಿಯಲ್ಲಿ ರೋಡ್ ಶೋಗಳನ್ನು ಮಾಡಲಾಗ್ತಾ ಇದೆ. ಕಿತ್ತಳೆಯ ಹಣ್ಣಿನ ಬೃಹತ್ ಮಾಳೆಯನ್ನ ಹಾಕಿ ಅವ್ರನ್ನ ಬರಮಾಡಿಕೊಳ್ಳಲಾಗ್ತಾ ಇದೆ. ಇಷ್ಟು ದಿನಗಳ ಕಾಲ 112 ದಿನಗಳ ಕಾಲ ಎಲ್ಲರ ಮನವನ್ನ ಗೆದ್ದಿದ್ದಕ್ಕೆ, ಮನವನ್ನ ರಂಜಿಸಿದ್ದಕ್ಕೆ, ಎಲ್ಲರ ಮನಸೂರೆಗೊಳಿಸಿದ್ದಕ್ಕೆ ಇದೀಗ ಗಿಲ್ಲಿ ನಟನಿಗೆ ಅದ್ದೂರಿಯ ಸ್ವಾಗತವನ್ನು ಕೋರಲಾಗ್ತಾ ಇದೆ. ಎಲ್ಲಿ ಮಂಡ್ಯದ ಮದ್ದೂರಿನಲ್ಲಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ವಿಜುವಲ್ ಅಲ್ಲಿ. ಕಾರ್ ಮೂವ್ ಆಗಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಜನ. ಎಲ್ಲ ಕಡೆಗಳಲ್ಲೂ ಜನರು ಗಿಲ್ಲಿಯನ್ನ ಮಾತಾಡ್ಸೋಕ್ಕೆ ಬಂದಿದ್ದಾರೆ. ಗಿಲ್ಲಿ ಎಲ್ರಿಗೂ ಕೂಡ ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದಾರೆ. ಸೊ ಇದೇ ಸ್ಪೀಡಲ್ಲಿ ಹೋದ್ರೆ ಬಹುಶಃ ನಾಳೆ ಬೆಳಿಗ್ಗೆ ಹೋಗಿ ರೀಚ್ ಆಗ್ಬೋದು ನಾವು ಮನೇನ. ಯಾಕಂತ ಹೇಳಿದ್ರೆ ಅಷ್ಟೊಂದು ಸ್ಲೋ ಅಲ್ಲಿ ಕಾರ್ ಮೂವ್ ಆಗ್ತಾ ಇದೆ. ಅಷ್ಟೊಂದು ಸಾವಿರಾರು ಜನ ರಸ್ತೆಯ ಇಕ್ಕೆಲಗಳಲ್ಲಿ ನಡೆದಿದ್ದಾರೆ. ತಮ್ಮ ನೆಚ್ಚಿನ ಎಂಟರ್ಟೈನರ್ ಗಿಲ್ಲಿಯನ್ನ ಮಾತಾಡಿಸಬೇಕು, ಒಮ್ಮೆ ಶೇಕ್ ಹ್ಯಾಂಡ್ ಕೊಡಬೇಕು ಅಂತ ಸಾವಿರಾರು ಜನ ಸೇರಿದ್ದಾರಂತೆ. ಗಿಲ್ಲಿ 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 ಅನ್ನುವ ಕೂಗು ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಬಹುಶಃ ಕರ್ನಾಟಕದಾದ್ಯಂತ ಅವರಿಗೆ ಕಟ್ಔಟ್ಗಳನ್ನು ಹಾಕಲಾಗಿತ್ತು, ಬ್ಯಾನರ್ಗಳನ್ನು ಮಾಡಿಸಿ ಹಾಕಲಾಗಿತ್ತು. ಸೊ ಕಪ್ ಗೆದ್ದ ನಂತರ ಊರಿಗೆ ಹೋಗೋಣ ಅಂತ ಹೊರಟ್ರೆ ಅಲ್ಲಿ ಅದ್ಧೂರಿ ಆಗಿರ್ತಕ್ಕಂಥ ಸ್ವಾಗತವನ್ನು ಕೋರಲಾಗ್ತಾ ಇದೆ ಅಂತೆ. ಸಾವಿರಾರು ಸಂಖ್ಯೆಯಲ್ಲಿ ಜನರು ನೆರೆದು ಗಿಲ್ಲಿಯನ್ನು ಬರಮಾಡಿಕೊಳ್ತಾ ಇದ್ದಾರೆ. ಒಂದು ಶೇಕ್ ಹ್ಯಾಂಡಿಗೋಸ್ಕರ ಕೈ ನೀಡ್ತಾ ಇದ್ದಾರೆ. ಸೊ ಗಿಲ್ಲಿ ಬಹುಶಃ ಎಣಿಸಿರ್ಲಿಕ್ಕಿಲ್ಲ ಮನೆಯೊಳಗಿರುವಾಗ ನನಗೆ ಇಷ್ಟೊಂದು ಅಭಿಮಾನಿ ಬಳಗ ಹುಡ್ಕೊಳ್ಳುತ್ತೆ, ನನಗೆ ಇಷ್ಟೊಂದು ಜನರು ಪ್ರೋತ್ಸಾಹವನ್ನು ಮಾಡ್ತಾರೆ, ಇಷ್ಟೊಂದು ಪ್ರೀತಿಯನ್ನು ನೀಡ್ತಾರೆ ಅಂತ ಅವ್ರು ಎಣಿಸಿರ್ಲಿಕ್ಕಿಲ್ವೇನೋ. ಬಟ್ ಹೊರಗೆ ಬಂದ ಮೇಲೆ ಆಬ್ವಿಯಸ್ಲಿ ಅವ್ರಿಗೆ ಶಾಕ್ ಆಗಿರುತ್ತೆ. ಇಷ್ಟೊಂದು ಹವ ಮಾಡಿಬಿಟ್ನ ನಾನು ಅಂತ ಆ ಮನುಷ್ಯನಿಗೆ ಕೂಡ ಒಮ್ಮೆ ಅನಿಸೋದು ಸಹಜವೇ. ಇದೀಗ ಗಿಲ್ಲಿ ಕಪ್ ತೋರಿಸಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಮಂಡ್ಯದ ಮದ್ದೂರಿನಲ್ಲಿ. ಎತ್ತವರು
ಸೊ ಗಿಲ್ಲಿ ಕಪ್ ಎತ್ತುತ್ತಾ ಇದ್ದಂಗೆ ಆ ಭಾಗದ ಜನರೆಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಬಹುಶಃ ಈ ಮಂಡ್ಯದ ಮಾತ್ರ ಅಲ್ಲ, ಇನ್ನು ಮುಂದೆ ಗಿಲ್ಲಿ ಎಲ್ಲಿಗೋದ್ರೂ ಕೂಡ ಇದೇ ರೀತಿಯ ಸಂಭ್ರಮಾಚರಣೆ ಇದ್ದೇ ಇರುತ್ತೆ. ಒಂದು ಕೆಲವು ದಿನಗಳ ಮಟ್ಟಿಗಂತೂ ಖಂಡಿತವಾಗಿ ಇರುತ್ತೆ. ತಮ್ಮ ನೆಚ್ಚಿನ ನಟನನ್ನು ನೋಡಬೇಕು ಅಂತ ನಿನ್ನೆ ದಿನ ಜಾಲಿವುಡ್ ಸ್ಟುಡಿಯೋದ ಎದುರಿಗೆ ಸಾವಿರಾರು ಜನ ಜಮಾಯಿಸಿದ್ರು, ಪಟಾಕಿಗಳನ್ನು ಹೊಡೆದು ಸಂಭ್ರಮಾಚರಣೆಗಳನ್ನು ಮಾಡ್ತಾ ಇದ್ರು. ಸೊ ಎಲ್ಲರ ಊಹೆಯಂತೆ, ಎಲ್ಲರ ಆಸೆಯಂತೆಯೇ ಗಿಲ್ಲಿ ವಿನ್ನರ್ ಆದರು ಮತ್ತು ರಕ್ಷಿತಾ ರನ್ನರ್ ಅಪ್ ಆದರು. ಇದೀಗ ಗಿಲ್ಲಿ ಮರಳಿ ತನ್ನ ಮನೆಗೆ ಹೋಗಬೇಕಲ್ವಾ, ಹೋಗುವ ದಾರಿಯುದ್ದಕ್ಕೂ ಕೂಡ ಜನರು ನೆರೆದಿದ್ದಾರಂತೆ. ಜನರು ನೆರೆದು ಅದ್ಧೂರಿಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಗಿಲ್ಲಿಗೋಸ್ಕರ. ಗಿಲ್ಲಿ ನಟನಿಗೆ ಜೈಕಾರಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಮತ್ತು ತಾವು ಇದುವರೆಗೆ ಒಟ್ಟಿಗೆ ಬೆಳೆದಂಥ ಹುಡುಗ ಈ ಮಟ್ಟಿಗಿನ ಪ್ರಚಾರ ಪ್ರೀತಿಯನ್ನು ಗಟ್ಟಿಸಿಕೊಂಡಿದ್ದಕ್ಕೆ ಅವರೆಲ್ಲರಿಗೂ ಕೂಡ ಸಂತಸವಾಗಿದೆ, ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಕಾರ್ ಮುಂದಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ವಂತೆ, ಅಷ್ಟೊಂದು ಜನರು ಅಲ್ಲಿ ನೆರೆದಿರುವಂಥದ್ದು. ಸೊ ಬಿಗ್ ಬಾಸ್ ವಿನ್ನರ್ ಗಿಲ್ಲಿಯನ್ನು ನೋಡೋದಕ್ಕೋಸ್ಕರ ಸಾವಿರಾರು ಜನ ಜಮಾಯಿಸಿದ್ದಾರೆ. ಬಹುಶಃ ಇಲ್ಲಿ ಮಾತ್ರ ಅಲ್ಲ, ಇನ್ನು ಬೇರೆ ಬೇರೆ ಊರುಗಳಲ್ಲಿ ಕೂಡ ರ್ಯಾಲಿಗಳನ್ನು ಹಮ್ಮಿಕೊಳ್ಬಹುದು ಅಥವಾ ಬೇರೆ ಬೇರೆ ವೇದಿಕೆಗಳಲ್ಲಿ ಕೂಡ ಗಿಲ್ಲಿಯನ್ನು ಬರಮಾಡ್ಕೊಳ್ಬಹುದು. ಇದುವರೆಗೆ ಗಿಲ್ಲಿಯನ್ನೇ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನೋಡ್ತಾ ಇದ್ರು, ಇನ್ನು ಮುಂದೆ ಹೊರಗಡೆ ನೋಡಬೇಕು. ಬಹುಶಃ ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ರವಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಅದ್ಧೂರಿಯಾಗಿರ್ತಕ್ಕಂಥ ಸ್ವಾಗತವನ್ನ ಮಂಡ್ಯದ ಮದ್ದೂರಲ್ಲಿ ನೀಡಲಾಗ್ತಾ ಇದೆ ಅಂತೆ. ಬಹುಶಃ ಗಿಲ್ಲಿಗೆ ಇಲ್ಲಿ ಮಾತ್ರ ಅಲ್ಲ, ಈಗಿನ ಸುಮಾರು ಒಂದು ಕೆಲವು ದಿನಗಳ ಕಾಲ ಕರ್ನಾಟಕದ ಎಲ್ಲೇ ಹೋದ್ರೂ ಕೂಡ ಇಂತಹದ್ದೇ ನೋಟ ಕಾಣಕ್ ಸಿಗುತ್ತೆ ಅಂತ ಹೇಳಿ ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ರವಿ? ಕಾರ್ತಿಕ್, ಯಾಕಂತಂದ್ರೆ ಬಿಗ್ ಬಾಸ್ ಸೀಸನ್ 12 ಏನಿದೆ, ಇದು ತುಂಬಾನೇ ಕುತೂಹಲ ಮೂಡಿಸಿರುವಂತಹ ಒಂದು ಸೀಸನ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಗಿಲ್ಲಿ ಗಿಲ್ಲಿ ನಟ ಏನಿದ್ದಾರೆ, ಸೊ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕೂಡ ಸಾಕಷ್ಟು ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ಅಭ್ಯರ್ಥಿ ಅಂತಾನೆ ಹೇಳ್ಬಹುದು. ಅದೇ ರೀತಿಯಾಗಿ ಇವಾಗ ನಿನ್ನೆ ನಡೆದಂತಹ ಬಿಗ್ ಬಾಸ್ ಏನು ಸೀಸನ್ 12ರಲ್ಲಿ ಕೂಡ ವಿನ್ನರ್ ಆಗಿರುವಂತಹ ಗಿಲ್ಲಿ ಇವತ್ತು ಊರಿಗೆ ಹೋಗ್ತಿರುವಂತದನ್ನ ನಾವು ಗಮನಿಸ್ತಾ ಇದೀವಿ. ಮದ್ದೂರಿಗೆ ಆಗಮಿಸಿದ ನಂತರದಲ್ಲಿ ಏನು ಗಿಲ್ಲಿ ಅವರಿಗೆ ಮದ್ದೂರಲ್ಲಿ ಒಂದು ಕಿತ್ತಳೆ ಹಣ್ಣಿನ ಹಾರ ಹಾಕುವ ಮೂಲಕವಾಗಿ ಸ್ವಾಗತವನ್ನ ಮಾಡುವಂತದ್ದು ಅಂತಾನೆ ಹೇಳ್ಬಹುದು. ತನ್ನ ತವರಿಗೆ ಹೋಗ್ಬೇಕಾದ್ರೆ ಅಭಿಮಾನಿಗಳು ತನ್ನ ಅಭಿಮಾನವನ್ನ ಎಲ್ಲ ಒಂದ್ ಕಡೆ ಕಂಡುಕೊಂಡಂತಹ ಗಿಲ್ಲಿ ತುಂಬಾನೇ ಖುಷಿಯಾಗಿ ಕೂಡ ಒಂದು ಪುಲಕಿತರಾಗಿದ್ದಾರೆ ಅಂತ ಹೇಳ್ಬೋದು ಈ ಒಂದು ವಿಚಾರದಲ್ಲಿ ನೋಡುವಂತದ್ದಾದ್ರೆ. ಸೊ ನಿಜಕ್ಕೆ ಯಾಕಂದ್ರೆ ಏನ್ ಬಿಗ್ ಬಾಸ್ ಅನ್ನುವಂತಹ ಒಂದು ವೇದಿಕೆಯಲ್ಲಿ ಈ ರೀತಿಯಾಗಿ ಅಭ್ಯರ್ಥಿಗೆ ಏನೋ ಒಂದು ವೇದಿಕೆ ಇರಬಹುದು, ಅವರ ಅಭಿಮಾನಿಗಳ ಸ್ವಾಗತ ಇರಬಹುದು, ಎಲ್ಲವನ್ನ ನೋಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಗಿಲ್ಲಿ ನಟ ಒಂದ್ ಕಡೆ ಸಂತೋಷವಾಗಿದ್ದಾರೆ ಅಂತಾನೆ ಹೇಳ್ಬಹುದು. ಕಾರ್ತಿಕ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಬೃಹತ್ ಕಿತ್ತಳೆ ಹಣ್ಣಿನ ಹಾರ ಹಾಕಿ ಗಿಲ್ಲಿಯನ್ನು ಬರಮಾಡಿಕೊಳ್ತಾ ಇದ್ದಾರೆ ಮದ್ದೂರಿನ ಜನತೆ. ಗಿಲ್ಲಿ 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 ಎಲ್ಲ ಕಡೆಗಳಲ್ಲೂ ಕೂಡ ಗಿಲ್ಲಿದೆ ಹವಾ, ಗಿಲ್ಲಿದೆ ಮಾತು ಕೇಳಿಸ್ತಾ ಇದೆ. ಗಿಲ್ಲಿಯ ಅಬ್ಬರಕ್ಕೆ ಉಳಿದೆಲ್ಲ ಕಂಟೆಸ್ಟೆಂಟ್ಗಳು ಕೂಡ ಮನೆಗೆ ಹೋಗಿದ್ದಾರೆ. ಗಿಲ್ಲಿ ಮಾತ್ರ ಕಬ್ಬು ಗೆದ್ದಿದ್ದಾರೆ. ಸೊ ಕಿತ್ತಳೆ ಹಾರ ನೋಡಿ ನಾವು ತೋರಿಸ್ತಾ ಇದ್ದೀವಿ, ಬೃಹತ್ ಕಿತ್ತಳೆ ಹಾರ. ಬಹುಶಃ ಗಿಲ್ಲಿಯೂ ಅಷ್ಟೇ ತೂಕ ಇರ್ಬೋದೇನು. ಕ್ರೇನ್ ನಲ್ಲಿ ತಕೊಂಡು ಬಂದಿದ್ದಾರೆ. ಓ ಮೈ ಗಾಡ್, ತುಂಬಾ ದೊಡ್ಡ ಕಿತ್ತಳೆ ಹಾರವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದನ್ನ ಇನ್ ಕೇಸ್ ಆಫ್ ಗಿಲ್ಲಿಗೆ ಹಾಕಿದ್ರೆ ಗಿಲ್ಲಿ ಬಿದ್ದೋಗ್ತಾರೆ, ಅಷ್ಟು ವೈಟ್ ಇದೆ. ಕ್ರೇನ್ ಅಲ್ಲಿ ಎತ್ಕೊಂಡು ಬಂದಿದ್ದಾರೆ. ನೋಡಿ ಆ ಜನರ ಅಭಿಮಾನ ಮತ್ತು ಪ್ರೀತಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಓರ್ವ ವ್ಯಕ್ತಿ ತನ್ನ ಜಗತ್ತನ್ನು ಮನೋರಂಜಿಸಿ ಇಷ್ಟೆಲ್ಲ ಪ್ರೀತಿಯನ್ನ ಗಳಿಸ್ತಾನೆ ಅಂತ ಹೇಳಿದ್ರೆ ಅದನ್ನ ಸಾಧನೆ ಅಂತ ಕರೀದೆ, ಇನ್ನೇನಂತ ಕರಿಬೇಕು? ಯಾರಾದ್ರೂ ಹೇಳ್ಬೋದು ಏನ್ ಗಿಲ್ಲಿ ಏನು ಯುದ್ಧ ಮಾಡಿದಾನ, ಯುದ್ಧ ಗೆತ್ಕೊಂಡು ಬಂದಿದ್ದಾನ, ಹಂಗ ಹಿಂಗ ಅಂತ ಹೇಳಿ. ಅದಲ್ಲ, ಓರ್ವ ಕಲಾವಿದನಿಗೆ ಬೇರೆಯವರ ಮನಸ್ಸನ್ನ ರಂಜಿಸುವುದೇ ಆತನ ಸಾಧನೆ. ಅದವನು ದುಡ್ಡು ತಕೊಳ್ಳಿ, ದುಡ್ಡು ತಗೊಳ್ಳದೆ ಇರಲಿ, ಅದು ಏನೇ ಮಾಡಲಿ, ಬಟ್ ಬೇರೆಯವರ ಪ್ರೀತಿಯನ್ನ ಗಳಿಸಿದ್ದಾನೆ, ಅವರನ್ನ ರಂಜಿಸಿದ್ದಾನೆ ಅಂತ ಹೇಳಿದ್ರೆ ಅದೇ ದೊಡ್ಡ ಸಾಧನೆ. ಆ ಸಾಧನೆಯನ್ನ ಜನರು ಒಪ್ಕೊಂಡಿದ್ದಾರೆ, ಜನರು ಮೆಚ್ಚಿಕೊಂಡಿದ್ದಾರೆ. ಆತನಿಗೆ ದೊಡ್ಡ ಹಾರವೊಂದನ್ನು ತಯಾರು ಮಾಡಿದ್ದಾರೆ. ಬಟ್ ಈ ಹಾರ ಎಲ್ಗಾಗ್ತಾರೆ ಅಂತ ನಾನೀಗ ನೋಡಬೇಕು. ಇಡೀ ಕಾರ್ಗೆ ಹಾಕಬೇಕಾಗತ್ತೆ, ಅಷ್ಟು ದೊಡ್ಡ ಹಾರ ರೆಡಿ ಮಾಡಿಕೊಂಡು ಗಿಲ್ಲಿಗೋಸ್ಕರ ಕಾಯ್ತಾ ಇದ್ದಾರೆ ಮದ್ದೂರಿನ ಜನತೆ.
ಎತ್ತವ್ರ